ಮೂರನೆಯ ಸಂಧಿಯ ಕುಮಾರವ್ಯಾಸ ಭಾರತದ ಮೂರನೆಯ ಸಂಧಿಯ ಆದಿಪರ್ವದ ಮೂರನೆಯ ಸಂಧಿಯ ಮೂರನೆಯ ಕವನ ಹಾಗೂ ನಾಲ್ಕನೆಯ ಕವನ. ಮರಗಿ ಯೋಜನಾಗಂಧಿ ಅಂದರೆ ಚಿಂತೆಯಲ್ಲಿ ಇದ್ದ ಯೋಜನಾಗಂಧಿಯು ಒಂದು ರಾತ್ರಿ ಮರಗಿ ಯೋಜನಾಗಂಧಿ ಚಿಂತೆಯ ಸೆರಗಿ ಸಿಲುಕಿದೊಳೊಂದು ರಾತ್ರಿಯೋ ಏಳರಿದ್ದು ಮರಗಿ ಯೋಜನಾಗಂಧಿ ಚಿಂತೆಯ ಸೆರಗಿ ಸಿಲುಕಿದಳೊಂದು ರಾತ್ರಿಯೊಳಿರಿದು ನೆನೆದಳು ಪೂರ್ವ ಸೂಚಿತ ಪುತ್ರ ಭಾಷಿತವ ಮುರಿದು ಭರತ ಅನ್ವಯದ ಬೆಸುಗೆಯ ತೆರೆನು ತೊರಿತೆ ಪುಣ್ಯವೆನಿತು ಅಚ್ಚರಿತು ಪುಣ್ಯವೆನಿತು ಅಭ್ಯಾಸ ಬಹುದೆಂದು. ಯೋಜನಾಗಂಧಿಯು ಅಂದರೆ ಸತ್ಯವತಿಯು ಚಿಂತೆಯ ಬಂದಿಯಾಗಿ ದುಃಖಿಸಿದಳು. ಒಂದಾನೊಂದು ರಾತ್ರಿ ತಮ್ಮ ಮಗನು ಕೊಟ್ಟ ಭಾಷೆಯು ನೆನಪಾಗಿ ಬಂತು. ಮುರಿದು ಹೋಗಿದ್ದ ಭರತ ವಂಶವನ್ನು ಬೆಸೆಯುವ ಮಾರ್ಗವು ನನಗೆ ತಿಳಿಯಿತು. ಇದು ನನ್ನ ಪುಣ್ಯವೆಂದು ಯೋಚಿಸಿ ಮಗನೇ ವೇದವ್ಯಾಸ ಬಾ ಎಂದು ಕರೆದಳು. ಧನ್ಯವಾದಗಳು.